ಮೇಡಮ್, ಮೈತ್ರಿ ಚಟುವಟಿಕೆ ಪ್ರಾರಂಭ ಆದಮೇಲೆ ಸುಮಲತಾ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವ್ರ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಈ ಥರದ್ದು ಒಂದು ವ್ಯಾಖ್ಯಾನ ಇದೆ. ನಿಜಾನ? ಈ ಹಿಂದೆ ತಾವು ಕೊಡುವ ಸ್ಟೇಟ್ಮೆಂಟು, ಅದಕ್ಕೆ ಅವ್ರು ಕೊಡುವಂಥ ಕೌಂಟರ್ ಸ್ಟೇಟ್ಮೆಂಟ್, ಆ ಕೌಂಟರ್ ಸ್ಟೇಟ್ಮೆಂಟ್ಗೆ ನೀವು ಕೊಡೋ ಸ್ಟೇಟ್ಮೆಂಟ್ಗಳೆಲ್ಲ ಭಾಳ ತಾರಕಕ್ಕೆ ಹೋದ ದಿನಗಳು ಸಹ ಇದ್ವು. ಈಗ ಕದನ ವಿರಾಮ ಘೋಷಣೆ ಆಗಿದೆಯಾ, ಅಥವಾ ಈ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಎರಡೂ ಸೈಡಲ್ಲೂ? ನೋಡಿ, ಖಂಡಿತ ಆ ಟೈಮಲ್ಲಿ ಒಂದಷ್ಟು ಮಾತುಗಳು ಬಂತು, ಅದಾಗಬಾರ್ದಾಗಿತ್ತು. ಇಟ್ಸ್ ಅನ್ಫಾರ್ಚುನೇಟ್. ಬಟ್ ಅದನ್ನು ಏನು ದೊಡ್ಡ ಕದನ ಅಂತ ನಾನು ಅಂದ್ಕೊಂಡಿಲ್ಲ. ಅದನ್ನೇ ಇಟ್ಕೊಂಡು ಮೈಂಡಲ್ಲಿ ನಾನೇನು ಮುಂದುವರೆದಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೊಳ್ತಿದ್ದೆ. ಇನ್ಫ್ಯಾಕ್ಟ್ ಇವನ್ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ BJP ಆ್ಯಂಡ್ JDS ನಡುವೆನೂ ಒಂದಷ್ಟು ಮಾತುಗಳು ಆಯಿತು. ನೀವು ನೋಡೋದಾದರೆ ಅದು ಎಲೆಕ್ಷನ್ ಅಂತ ಬಂದಾಗ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಆಗೋದು ನಮ್ಮ ದೇಶದಲ್ಲಿ ಇದು ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಅದೇನೋ ಕಾರ್ಗಿಲ್ ವಾರೋ ಅಥವಾ ಸೆಕೆಂಡ್ ವರ್ಲ್ಡ್ ವಾರೋ ಆಗಿದ್ದಲ್ಲ. ಖಂಡಿತ ನಮ್ಮ ಉದ್ದೇಶ ಒಂದು ಫೋಕಸ್ ಇಟ್ಕೊಂಡು ಹೋಗಬೇಕು. BJP ಅತಿ ಹೆಚ್ಚಿನ ಒಂದು ಸೀಟ್ಗಳನ್ನು ಗೆಲ್ಲಬೇಕು, ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ. ಸೊ ಆ ಒಂದು ಗೋಲು ನಮ್ಮೆಲ್ರಿಗೂ ಇದೆ. ಆ ಟಾರ್ಗೆಟ್ ನಾವು ರೀಚ್ ಆಗಬೇಕು ಅನ್ನೋಂಥ ಆಸೆ ಇದೆ, ಕನಸಿದೆ. ಸೊ ಅದನ್ನು ಯಾವ ರೀತಿ ನಾವೆಲ್ಲರೂ ಕೋಆಪ್ರೇಟ್ ಮಾಡೋದು ಅನ್ನೋಂಥ ಯೋಚನೆ ಎಲ್ರಿಗೂ ಇದೆ ಅಷ್ಟೇ. ಮೇಡಮ್, ರಾಜಕಾರಣದಲ್ಲಿ ಒಂದು ಮಾತಿದೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮಿ, ನೋ ಸ್ಟ್ರಾಂಗ್ ನೋ ಎನಿಮಿ ಅಂತ. ಇಟ್ ಸೀಮ್ಸ್ ದಟ್ ಯು ಆರ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ ಅಂತ ಅನಿಸಿದೆಯಾ ನಿಮ್ಗೆ ಯಾವತ್ತಾದ್ರು? ಖಂಡಿತ ಅನಿಸಿದೆ. ಒಂದು ವಿಚಾರಕ್ಕಲ್ಲ, ಬರೀ ನಾನು ರಾಜಕಾರಣದ ಪಕ್ಷಗಳು ಅಂತ ಅಲ್ಲ, ಎಲ್ಲೆಲ್ಲಿ ಎಸ್ಪೆಷಲಿ ಒಬ್ಬ ಮಹಿಳೆ ಸ್ಟ್ರಾಂಗ್ ಆಗಿ ಧ್ವನಿ ಎತ್ತುತ್ತಾರೋ ಅಲ್ಲೆಲ್ಲ ಅವ್ರನ್ನ ಸ್ವಲ್ಪ ತುಳಿಯೋಕ್ಕೆ ನೋಡೋರು ತುಂಬ ಜನ ಇರ್ತಾರೆ. ಈಗ ನಾನೊಂದು ಅಕ್ರಮ ಗಣಿಗಾರಿಕೆ ವಿರುದ್ಧ ಒಂದು ವಾಯ್ಸ್ ಎತ್ತಿದಾಗ ಅಷ್ಟು ಜನ ನನ್ನ ಮೇಲೆ ಇದನ್ನು ಏನಕ್ಕೆ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಬಿಕಾಸ್ ಅದರಿಂದ ಅವ್ರಿಗೇನೇನು ನಷ್ಟ ಆಗ್ತಿತ್ತು, ಅಥವಾ ಒಂದು ಮಹಿಳೆ ಎಷ್ಟು ಧೈರ್ಯ ನಮ್ಮ ಬಗ್ಗೆ ಈ ರೀತಿ ಮಾತಾಡೋಕ್ಕೆ ಅನ್ನೋಂಥ ವಿಚಾರ ಇರ್ಬೋದು. ಇವೆಲ್ಲ ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಸ್ಟ್ರಾಂಗ್, ಅವ್ರಿಗೆ ಅದೊಂದಷ್ಟು ಇನ್ಸೆಕ್ಯೂರ್ ಫೀಲಿಂಗ್ ಬಂದ್ಬಿಡುತ್ತೆ ಕೆಲವ್ರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.